ಸೊ ಮಗುವನ್ನ ಕೊಂದು ತಾನು ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಳ್ಬೇಕು ಅನ್ನುವಂತಹ ನಿರ್ಧಾರವನ್ನ ಸುಚನಾ ಸೇಠ್ ಮಾಡಿರ್ತಾಳೆ. ಬಳಿಕ ಆತ್ಮಹತ್ಯೆ ನಿರ್ಧಾರವನ್ನ ಆಕೆ ಕೈ ಬಿಡ್ತಾಳೆ. ತಂದೆ ಜೊತೆ ಮಗುವನ್ನ ಕಳಿಸೋಕೆ ಅವಳಿಗೆ ಸುತಾರಾಮ್ ಇಷ್ಟ ಇರಲಿಲ್ಲ, ಆ ಕಾರಣಕ್ಕೆ ಕೊಂದರಬಹುದು. ಕೋಲ್ಕತ್ತಾ ಮೂಲದ ಸುಚನಾ ಸೇಠ್ 2008ರಲ್ಲಿ ಬೆಂಗಳೂರಿಗೆ ಆಗಮಿಸ್ತಾರೆ. ಬೆಂಗಳೂರಿನಲ್ಲಿ ವಾಸ್ತವ್ಯ ಹೂಡ್ತಾರೆ. 2010ರಲ್ಲಿ ಇವರ ವಿವಾಹ ಆಗುತ್ತೆ. ಇವರ ವಿವಾಹದ ನಂತರದಲ್ಲಿ 2019ರಲ್ಲಿ 9 ವರ್ಷಗಳ ನಂತರ ಮದುವೆಯ ಒಂದು ವಿಷಯದಲ್ಲಿ ಅಸಮಾಧಾನಗೊಂಡು ವಿಚ್ಛೇದನವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ವಿಚ್ಛೇದನದ ಬಳಿಕ ಕೋರ್ಟ್ ಒಂದು ಷರತ್ತನ್ನ ವಿಧಿಸುತ್ತೆ. ತಾಯಿಯ ಬಳಿ ಮಗುಗೆ ಒಂದು ಹಕ್ಕಿದೆ, ತಾಯಿಯ ಬಳಿ ಮಗು ಇರಬೇಕು. ಆದರೆ ಪ್ರತಿ ಭಾನುವಾರದಂದು ತಂದೆಯ ಭೇಟಿಗೆ ಮಗುವನ್ನ ಕೊಡಬೇಕು, ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ಸೂಚನೆಯನ್ನ ಕೊಡಲಾಗಿರುತ್ತೆ. ಕೋರ್ಟ್ ಒಂದು ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ಆದರೆ ಆಕೆಗೆ ಅದು ಇಷ್ಟ ಇರಲಿಲ್ಲ. ಮಗುವನ್ನ ಯಾವುದೇ ಕಾರಣಕ್ಕೂ ಆತನ ಬಳಿ ಕಳಿಸಬಾರ್ದು ಅನ್ನುವಂಥದ್ದು ಆಕೆಯ ನಿಲುವಾಗಿರುತ್ತೆ. ಆ ಕಾರಣಕ್ಕಾಗಿ ಮಗುವನ್ನ ಕೊಂದು ತಾನೂ ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ಬಿಟ್ರೆ ಇಡೀ ಪ್ರಕರಣದಲ್ಲಿ ನೆಮ್ಮದಿ ಸಿಗುತ್ತೆ ಅನ್ನೋದು ಆಕೆಯ ಒಂದು ನಿಲುವು. ಆದರೆ ಆತ್ಮಹತ್ಯೆ ನಿರ್ಧಾರವನ್ನು ಕೂಡ ಆಕೆ ಕೈ ಬಿಟ್ಟಿರ್ತಾಳೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸಿದ್ದರಾಜು ಇಂದ. ಸಿದ್ದರಾಜು, ಈಗ ಸುಚನಾ ಅವರ ಪತಿ ವೆಂಕಟರಾಮನ್ ಎಷ್ಟೊತ್ತಿಗೆ ಬರಬಹುದು ಮತ್ತು ಮರಣೋತ್ತರ ಪರೀಕ್ಷೆಯ ಪ್ರಕ್ರಿಯೆಗಳು ಯಾವಾಗ ಆರಂಭ ಆಗಬಹುದು? ಗೋವಾ ಪೊಲೀಸರ ಆಗಮನ ಆಗಿದೆಯಾ ಹೇಗೆ? ದಿವ್ಯಾ ಜ್ಯೋತಿ, ಈವರೆಗೆ ಕೂಡ ಏನು ಗೋವಾ ಪೊಲೀಸರು ಆಗಮನವಾಗಿಲ್ಲ. ಹೀಗಾಗಿ ವೆಂಕಟರಾಮನ್ ಅವರ ಆಗಮನದ ಬಳಿಕ ಏನು ವೈದ್ಯಕೀಯ ಸಿಬ್ಬಂದಿಗಳು ಒಂದು ಮರಣೋತ್ತರ ಪರೀಕ್ಷೆಗೆ ಮುಂದಾಗ್ತೀವಿ ಎಂಬ ಮಾಹಿತಿ ತಿಳಿಸಿದ್ದಾರೆ. ಏನು ಈಕೆ ಸುಚನಾ ಸೇಠ್ ಮಾಡಿರುವಂತಹ ಕೃತ್ಯದಿಂದ ಇಡೀ ಹೆಣ್ಣು ಸಂಕುಲವೇ ತಲೆ ತಗ್ಗಿಸುವಂತ ಘಟನೆ ಅಂತ ಹೇಳ್ಬೋದು. ಈಕೆ 2008ರಲ್ಲೇ ಬೆಂಗಳೂರಿಗೆ ಬಂದಿದ್ರು. ಏನು ಕೋಲ್ಕತ್ತಾ ಮೂಲದ ಸುಚನಾ ಸೇಠ್ ಅವರು ವೆಂಕಟರಮಣ ಅವ್ರ ಜೊತೆ 2010ರಲ್ಲಿ ವಿವಾಹವಾಗಿದ್ದು 2019ರಲ್ಲಿ ಇವರಿಬ್ಬರ ನಡುವೆ ಒಂದು ಬಿರುಕು ಕೊಟ್ಟಿತ್ತು. ಹಾಗೆ ಏನ್ ಚಿನ್ಮಯ ಎಂಬ ಪುತ್ರವನ್ನು ಕೂಡ ಜನಿಸಿದ್ರು. ಆದ್ರೆ ಇವರಿಬ್ಬರ ಬಿರುಕಿನಿಂದ ಕೋರ್ಟ್ ಅಲ್ಲಿ ಒಂದು ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ರು ವಿಚ್ಛೇದನಕ್ಕಾಗಿ. ಈ ಸಂದರ್ಭದಲ್ಲಿ ಕೋರ್ಟ್ ಏನು ಮಗನೊಂದಿಗೆ ತಂದೆಗೆ ಮಾತನಾಡೋದಕ್ಕೂ ಕೂಡ ಅವಕಾಶ ಕೊಟ್ಟಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಆ ಮಗನನ್ನ ತಂದೆಯೊಂದಿಗೆ ಮಾತನಾಡಿಸೋದಕ್ಕೆ ಇಷ್ಟವಿರದ ಸುಚನಾ ಈ ಒಂದು ಕೃತ್ಯಕ್ಕೆ ಮುಂದಾದ್ರ ಅನ್ನುವಂಥದ್ದು. ಹಾಗೆ ಈಕೆ ಕೇವಲ ಮಗನನ್ನು ಕೊಲ್ಲುವುದಷ್ಟೇ ಅಲ್ಲ, ಆಕೆಯೂ ಸಹ ಸ್ವತಃ ಆತ್ಮಹತ್ಯೆಗೆ ಯತ್ನಿಸಿದ್ರೆಂಬ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ. ಆಕೆ ಕೈಗೆ ಒಂದು ಕೊಯ್ಕೊಂಡಿದ್ದಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಒಟ್ಟಾರೆ ನಂತರ ಸುಚನಾ ಎಲ್ಲೋ ಒಂದ್ ಕಡೆ ಪತಿಯಿಂದ ದೂರ ಆಗಿದ್ದಷ್ಟೇ ಅಲ್ಲ, ಮಗನಿಂದಲೂ ಕೂಡ ದೂರ ಆಗುವ ಪ್ರಯತ್ನದಿಂದಾಗಿ ಮಗನನ್ನು ತಂದೆಯೊಂದಿಗೆ ಬಿಡೋದಕ್ಕೆ ಹಿಂದೇಟು ಹಾಕಿರುವ ಹಿನ್ನೆಲೆಯಲ್ಲಿ ಸ್ವತಃ ಮಗನನ್ನ ಕೊಲೆಗೈದ್ರೆ ಎಂಬ ಮಾಹಿತಿ ಲಭ್ಯವಾಗಿರುವಂತದ್ದು. ದಿವ್ಯಾ ಜ್ಯೋತಿ, ಥ್ಯಾಂಕ್ ಯು ಸಿದ್ದರಾಜು ನಿಮ್ಮೆಲ್ಲ ಮಾಹಿತಿಗೆ.